ಕಳೆದ ಒಂದು ದಶಕದಲ್ಲಿ ನಮ್ಮ ಸರ್ಕಾರ ಅನೇಕ ರೀತಿಯ ಯೋಜನೆಗಳನ್ನ ಜಾರಿಗೆ ತೆಗೆದುಕೊಂಡು ದೊಡ್ಡ ಮಟ್ಟದ ಒಂದು ಸಾರ್ವಜನಿಕ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸ್ತಾ ಬಂದಿದೆ. ಅದಕ್ಕೆ ಬೇಕಾದಂತಹ ಹಣಕಾಸಿನ ನೆರವನ್ನು ನೀಡ್ತಾ ಬಂದಿದೆ. ಅದು ಇವತ್ತು ರಿಯಲ್ ಎಸ್ಟೇಟ್ಗಳಲ್ಲಿ ಕೂಡ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ತರ್ತಾ ಇದ್ದೀವಿ. ಒಂದು ಇನ್ಸ್ಟಿಟ್ಯೂಷನ್ NIIA ಫೇಟ್ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ನಾವು ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಎಲ್ಲಿ ಯಾವ ನಗರದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆಯೋ ಅವುಗಳನ್ನ ನಾವು ವಿಸ್ತರಿಸಲಿಕ್ಕೋಸ್ಕರ ಅವು ಬೆಳವಣಿಗೆಯ ಕೇಂದ್ರಗಳನ್ನಾಗಿ ಮಾಡುವಂತಾಗಿದೆ. ಸಾರ್ವಜನಿಕ ಬಂಡವಾಳ ವೆಚ್ಚವನ್ನು ನಾವು 2 ಲಕ್ಷ ಕೋಟಿ ರೂಪಾಯಿಯಿಂದ 2014ರಿಂದ ಇವತ್ತು 11.2 ಲಕ್ಷ ಕೋಟಿ ರೂಪಾಯಿಗಳನ್ನ ಈ ವರ್ಷ 25-26ರಲ್ಲಿ ನಾವು ಮಾಡಿದ್ದೀವಿ. ಈ ವರ್ಷ ಪ್ರಸಕ್ತ ವರ್ಷದಲ್ಲಿ 26-27ಕ್ಕೆ ನಾನು ಅದನ್ನ ಹೆಚ್ಚಿಸಿ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಈ ಹಣವನ್ನ ಜಾಸ್ತಿ ಮಾಡ್ತಾ ಇದ್ದೇನೆ. ಅದನ್ನ ಸಬಲೀಕರಣಗೊಳಿಸ್ಲಿಕ್ಕೆ ಈ ಒಂದು ಎಲ್ಲ ಒಂದು ಸಂದರ್ಭದಲ್ಲಿ ತೊಂದರೆಯಾದಂಥ ಸಂದರ್ಭದಲ್ಲಿ ಅದನ್ನ ಒಂದು ಸಂರಚನಾತ್ಮಕವಾದಂತಹ ಹಂತದಲ್ಲಿ ಕನ್ಸ್ಟ್ರಕ್ಷನ್ ಹಂತದಲ್ಲಿ ಇರುವಾಗ ರಿಸ್ಕ್ ಗ್ಯಾರಂಟಿಯನ್ನು ನೀಡಲಿಕ್ಕೋಸ್ಕರ ಅದಕ್ಕೆ ಬೇಕಾದಂತಹ ಒಂದು ಕ್ರೆಡಿಟ್ ಗ್ಯಾರಂಟಿಯನ್ನ ನೀಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತಾ ಇದ್ದೇವೆ. ಇಷ್ಟು ವರ್ಷಗಳಲ್ಲಿ RTITS ಪರಿಸಂಪನ್ನ ಮುದ್ರೀಕರಣದಲ್ಲಿ ಈ ಒಂದು ವಿಚಾರದಲ್ಲಿ ನಾವು ಸಮರ್ಪಿತವಾದಂತಹ RITITS ನ ಸ್ಥಾಪನೆಯ ಮೂಲಕ CTACನ ರಿಯಲ್ ಎಸ್ಟೇಟ್ನ ಸಂಪತ್ತಿಗಳ ಮೇಲೆ ರೀಸೈಕ್ಲಿಂಗ್ನಲ್ಲಿ ಗತಿಯನ್ನು ಹೆಚ್ಚಿಸಲು ನಾವು ಪ್ರಸ್ತಾವನೆಯನ್ನು ನೀಡುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ನಾನು ನಿಮ್ನಲಿಖಿತವಾದಂಥ ಪ್ರಸ್ತಾವನೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಪೂರ್ವದಲ್ಲಿ ದಾನ್ಕುಡಿಯಿಂದ ಪಶ್ಚಿಮದಲ್ಲಿ ಸೂರಜನ ಹೊಸ ಸಮರ್ಪವಾದಂಥ ಮಾಲ್ಕೋರಿ ಕಾರಿಡಾರ್ ಅನ್ನು ಖನಿಜ ಸಮೃದ್ಧಿಗಳನ್ನು ಕಳಿಂಗ ನಗರ ಕ್ಷೇತ್ರ ಔದ್ಯೋಗಿಕ ಕೇಂದ್ರಗಳ ಪಾರಾದೀಪ್ ಧಮ್ರಾ ಪತನಗಳಲ್ಲಿ ಸೇರಿಸಿ ಒಡಿಸ್ಸಾದಲ್ಲಿ NW5ನಿಂದ ಪ್ರಾರಂಭಿಸಿ ಮುಂದಿನ 5 ವರ್ಷಗಳಿಗೆ 20 ಹೊಸ ಜಲಮಾರ್ಗಗಳನ್ನು ಮತ್ತು ಜನಶಕ್ತಿಗಳನ್ನು ತಯಾರು ಮಾಡಲು ಕ್ಷೇತ್ರೀಯ ಉತ್ಕೃಷ್ಟವಾದಂತಹ ಕೇಂದ್ರಗಳಲ್ಲಿ ಪ್ರಶಿಕ್ಷಣ ನೀಡುವಂತಹ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತದೆ. ಇದರಿಂದಾಗಿ ಪ್ರಶಿಕ್ಷಣವನ್ನು ನೀಡಲು ಮತ್ತು ಕೌಶಲ್ಯವನ್ನು ವೃದ್ಧಿಸಲು ಜಲಮಾರ್ಗಗಳನ್ನು ಒಟ್ಟು ಭಾಗಗಳಲ್ಲಿ ಯುವಕರಿಗೆ ಔದ್ಯೋಗಿಕ ಅವಕಾಶಗಳು ದೊರಕದೆ ಈ ಒಂದು ಜಲಮಾರ್ಗಗಳ ಅಗತ್ಯತೆಗಳನ್ನು ಪೂರ್ಣಗೊಳಿಸಲು ಬನಾರಸ್ ಮತ್ತು ಪಾಟ್ನಾದಲ್ಲಿ ಒಂದು ಹೊಸ ಹಡಗು ವ್ಯವಸ್ಥೆಯನ್ನು ಸ್ಥಾಪಿಸಲಾಗುತ್ತದೆ. ಅಂತರ್ದೇಶೀಯ ಜಲಮಾರ್ಗಗಳ ಮತ್ತು ಕರಾವಳಿ ತೀರ ಪ್ರದೇಶಗಳಲ್ಲಿ 2047ರಲ್ಲಿ 12% ಹೆಚ್ಚು ರೈಲು ಮತ್ತು ರಸ್ತೆ ವ್ಯವಸ್ಥೆಗಳ ಮಾಡೆಲ್ ಸಿಸ್ಟಮ್ಗಳನ್ನು ಒಂದು ಶುಭಾರಂಭವನ್ನು ಕರಾವಳಿ ತೀರ ಪ್ರದೇಶಗಳಿಗಾಗಿ ಪ್ರಾರಂಭಿಸಲಾಗುತ್ತದೆ. ಅಂತಿಮವಾಗಿ ದೂರ ಕ್ಷೇತ್ರಗಳನ್ನು ಜೋಡಿಸುವುದು ಮತ್ತು ಪ್ರವಾಸೋದ್ಯಮವನ್ನು ಹೆಚ್ಚಿಸಿಗೊಳಿಸುವ ಸ್ವದೇಶಿ ಉದ್ಯಮಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಲು ಅನುವು ಮಾಡಿಕೊಡಲಾಗುತ್ತದೆ. ಈ ಒಂದು ಸಮುದ್ರಿ ವಿಮಾನ EGF ಯೋಜನೆಯನ್ನು ಪ್ರಾರಂಭಿಸಲಾಗುತ್ತದೆ. ಕಾರ್ಬನ್ ಕ್ಯಾಪ್ಚರ್ ಉಪಯೋಗಿತ ಮತ್ತು ಭಂಡಾರಗಳ CCUSಗಳನ್ನು ಡಿಸೆಂಬರ್ 2020ರಲ್ಲಿ ಪ್ರಾರಂಭಿಸಿದಂಥ ರೋಡ್ ಮ್ಯಾಪ್ಗಳ ಮೂಲಕ US ಔದ್ಯೋಗೀಕರಣಗಳನ್ನು ಸಿಮೆಂಟ್ ರಾಸಾಯನಿಕಗಳ ಮೂಲಕ 5 ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಅಂತಿಮ ಉಪಯೋಗ ಮತ್ತು ಪ್ರಯೋಗಗಳ ಅಧಿಕ ತಯಾರಿಕೆಗಳನ್ನು ಪ್ರಾರಂಭಿಸುತ್ತಿದೆ. ಮುಂದಿನ 5 ವರ್ಷಗಳಲ್ಲಿ ಹೊಸ ಪ್ರಸ್ತಾವನೆಯನ್ನು ಮಾಡಲಾಗಿದೆ. ಆರ್ಥಿಕವಾದಂಥ ವಿಕಾಸ ಮತ್ತು ನವೀಕರಣಕ್ಕೆ ಸಂಬಂಧಪಟ್ಟಂತಹ ಇಂಜಿನ್ಗಳಾಗಿದ್ದು ಎಲ್ಲ ಆರ್ಥಿಕ ಕ್ಷೇತ್ರಗಳಲ್ಲೂ ಭಾರತದ ವಿಕಾಸ ಮತ್ತು ನವೀಕರಣದ ಇಂಜಿನ್ಗಳಾಗಿದ್ದು ನಾವು 3 ನಗರಗಳ ಮತ್ತು ಮೂಲ ಕಸುಬುಗಳ ಮೇಲೆ ಗಮನ ಆಧುನಿಕ ಮೂಲ ಸೌಕರ್ಯಗಳನ್ನು ನೀಡುವಂತಹ ಅವಶ್ಯಕತೆ ಇದರಲ್ಲಿದೆ. ಈ ಒಂದು ಬಜೆಟ್ನ ಒಂದು ಲಕ್ಷ್ಯ ವಿಶೇಷವಾದ ನಗರೀಕರಣ ಮತ್ತು ಉತ್ತಮವಾದಂತಹ ಆರ್ಥಿಕ ಶಕ್ತಿಯನ್ನು ಬಳಸುವುದು, ನಗರಗಳ ಕ್ಷಮತೆಯನ್ನು ಹೆಚ್ಚಿಸುವುದು ಆಗಿದೆ.
ಸುಧಾರಣೆ ಮತ್ತು ಪರಿಣಾಮಕಾರಿಯಾದ ವಿತ್ತಪೋಷಣ ತಂತ್ರಜ್ಞಾನದ ಮೂಲಕ ಅವರ ಯೋಜನೆಗಳನ್ನು ಜಾರಿಗೆ ತರಲು 5 ವರ್ಷಗಳಲ್ಲಿ CER 5 ಕೋಟಿ ರುಗಳ ಒಂದು ಅನುದಾನವನ್ನು ನೀಡಲಾಗಿದೆ. ಈ ಒಂದು ಪರ್ಯಾವರಣದ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಮತ್ತು ಪ್ರವಾಸಿಗರನ್ನು ಹೆಚ್ಚಿಸಲು ಉನ್ನತವಾದಂತಹ ರೈಲ್ವೆ ಕಾರಿಡಾರ್ ಪುಣೆ ಇಂದ ಹೈದರಾಬಾದ್ನವರೆಗೂ, ಹೈದರಾಬಾದ್ನಿಂದ ಬೆಂಗಳೂರು, ಬೆಂಗಳೂರಿನಿಂದ ಚೆನ್ನೈ ಬೆಂಗಳೂರು, ದಿಲ್ಲಿ ವಾರಣಾಸಿ, ಸಿಲಿಗುಡಿ ಮೂಲಕ ವಿಕಸಿತಗೊಳಿಸಲಾಗುತ್ತದೆ.